ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, TCS ಬೈಬ್ಯಾಕ್ ಅಕ್ಸೆಪ್ಟೆನ್ಸ್ ರೇಷಿಯೋ ಆಟ್ 35%. TCS ಅವರ ಬೈಬ್ಯಾಕ್ ರೇಷಿಯೋನ ಆಲ್ಮೋಸ್ಟ್ ಫೈನಲೈಸ್ ಮಾಡಿದ್ದಾರೆ. 35% ಇದೆ ಅಂತ ಎಲ್ಲ ಶೇರ್ ಹೋಲ್ಡರ್ಸ್ ಹೇಳ್ತಾ ಇದ್ದಾರೆ. ಹಾಗೂ ಈ 35% ಮೀನಿಂಗ್ ಏನಂದರೆ, ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ 35% ಮಾತ್ರ TCS ಅವರು ಬೈಬ್ಯಾಕ್ ಮಾಡ್ತಾರೆ ಅಂತ ಡಿಸೈಡ್ ಮಾಡಿದ್ದಾರೆ. ಈ ರೇಷಿಯೋ 24% ಇತ್ತು 2022 ಬೈಬ್ಯಾಕ್ ಮಾಡುವಾಗ. ಹಾಗೂ ಸ್ಮಾಲ್ ಶೇರ್ ಹೋಲ್ಡರ್ಸ್ ಅಂದರೆ 2 lakhsಗಿಂತ ಕಮ್ಮಿ ಹೋಲ್ಡಿಂಗ್ ಇರೋರಿಗೆ ಆವಾಗ 6 ಶೇರ್ಸ್ ಇದ್ದರೆ 1 ಶೇರು ಬೈಬ್ಯಾಕ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ಇತ್ತು. ಆ 1 ಶೇರ್ ಬೈಬ್ಯಾಕ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ಇದ್ರೂ ಅದರದ್ದು 35% ಮಾತ್ರ ಎಕ್ಸೆಪ್ಟ್ ಆಗಿದೆ. ಅಂದರೆ ನೀವು ಕೊಟ್ಟಿದ್ದ ಶೇರ್ ಅಲ್ಲ ಅವರು ತಗೊಳ್ಳೋದಿಲ್ಲ, ಅವರು ಒಂದು ರೇಷಿಯೋ ತಗೊಳ್ತಾರೆ. ಅದೇ ಥರ ಬೇರೆ ಶೇರ್ ಹೋಲ್ಡರ್ಸ್, ದೊಡ್ಡ ಶೇರ್ ಹೋಲ್ಡರ್ಸ್ಗೆ ಅವ್ರ ಹತ್ರ 209 ಶೇರ್ ಇದ್ದರೆ ಆವಾಗ 2 ಶೇರ್ ಎಲಿಜಿಬಿಲಿಟಿ ಇತ್ತು ಬೈಬ್ಯಾಕ್ ವಾಪಸ್ ಕೊಡಲಿಕ್ಕೆ. ಅದರಲ್ಲೂ ಎಂಟೈರ್ 2 ಶೇರ್ ತಗೊಳ್ಳದೇ ಇರ್ಬೋದು, ಮೇ ಬಿ 1 ಶೇರ್ ತೊಗೊಂಡಿರ್ಬೋದು. ಕಂಪನಿ 4.09 crore ಶೇರ್ಸು ಬೈಬ್ಯಾಕ್ ಮಾಡಿದೆ, 4150 per ಶೇರ್ ಆಗಿ. ಟಾಟಾ ಸನ್ಸ್ ಹಾಗೂ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಇವರು ಪ್ರಮೋಟರ್ಸ್ ಆಫ್ TCS, ಅವರು ಈ ಬೈಬ್ಯಾಕಲ್ಲಿ ಅವರ ಶೇರ್ಸನ್ನು ವಾಪಸ್ ಕೊಟ್ಟಿದ್ದಾರೆ. ಆದರೆ ಕಂಬೈನ್ ಶೇರ್ ಹೋಲ್ಡಿಂಗ್ ಆಫ್ ಪ್ರಮೋಟರ್ಸ್ ಜಾಸ್ತಿ ಆಗಿದೆ, 72.41 ಕಂಪೇರ್ ಟು 72.3. ಯಾಕಂದರೆ ಬೇರೆಯವ್ರದ್ದು ಶೇರ್ಸು ಕಮ್ಮಿ ಆಗುವಾಗ ಓವರಾಲು TCS ಪ್ರಮೋಟರ್ ಶೇರ್ ಜಾಸ್ತಿ ಆಗುತ್ತೆ. ನ್ಯೂಸ್ ನಂಬರ್ 2, BNP Paribas sells share can to Mirae Assets. ಇದು ಯುರೋಪಿಯನ್ ಬ್ಯಾಂಕು BNP Paribas ಅಂತ ಅವರು ಡೊಮೆಸ್ಟಿಕ್ ರಿಟೇಲ್ ಬ್ರೋಕಿಂಗ್ ಯೂನಿಟ್ ಶೇರ್ ಕಾನನ್ನು ಸೌತ್ ಕೊರಿಯಾದ ಮಿರಾಯ್ ಅಸೆಟ್ ಫೈನಾನ್ಷಿಯಲ್ ಗ್ರೂಪಿಗೆ 3,000 ಕೋಟಿಗೆ ಸೇಲ್ ಮಾಡಿದ್ದಾರೆ. ಶೇರ್ ಖಾನು ಆ್ಯಕ್ಚುಲಿ ಇಂಡಿಯನ್ ಕಂಪ್ನಿ, ಆದರೆ BNP Paribas ಅವರು ಅಕ್ವೈರ್ ಮಾಡಿದ್ರು ಅದನ್ನು 2015 ಹಾಗೂ 2018 ಅದು ಫೈನಲೈಸ್ ಆಗಿತ್ತು. ಆ್ಯಂಡ್ ಈ ಪರ್ಟಿಕ್ಯುಲರ್ ಡೀಲು ಸದ್ಯಕ್ಕೆ ಫೈನಲೈಸ್ ಆಗಿದೆ. ಅನೌನ್ಸ್ಮೆಂಟು ಸೂನ್ ಬರುತ್ತೆ ಆಲ್ ಓವರ್ ದ ವರ್ಲ್ಡ್, ಎಸ್ಪೆಷಲಿ ಕೊರಿಯಾದಲ್ಲಿ, ಯಾಕಂದರೆ ಕೊರಿಯನ್ ಕಂಪ್ನಿ ತಗೊಳ್ತಾ ಇದೆ. ಶೇರ್ ಖಾನ್ ಒನ್ ಆಫ್ ದ ಓಲ್ಡ್ ಬ್ರೋಕರೇಜ್ ಕಂಪ್ನೀಸು ಹಾಗೂ ಆನ್ಲೈನ್ ಬ್ರೋಕಿಂಗ್ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಫಸ್ಟ್ ಫ್ಯೂ ಪ್ಲೇಯರ್ಸ್ ಆಗಿದ್ದರು. ಟಾಪ್ 10 ರಿಟೇಲ್ ಬ್ರೋಕರೇಜ್ ಹೌಸಸ್ ಇಂಡಿಯಾದಲ್ಲಿ ಅವರ ಹೆಸರು ಇದೆ. ನ್ಯೂಸ್ ನಂಬರ್ 3, ಇನ್ಫೋಸಿಸ್ CFO ರಿಸೈನ್ಸ್. ಇವತ್ತು ಇನ್ಫೋಸಿಸ್ ಶೇರ್ಸ್ 0.8% ಬಿತ್ತು. ಯಾಕಂದರೆ ನಿನ್ನೆ ಸಾಯಂಕಾಲ ಇನ್ಫೋಸಿಸ್ ಕಂಪ್ನಿಯವರು ಅನೌನ್ಸ್ ಮಾಡಿದರು, ಅವರ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಥವಾ CFO ನಿಲಂಜನ್ ರಾಯ್ ಅವರು ರಿಸೈನ್ ಮಾಡ್ತಾರೆ ಅಂತ ಡಿಸೈಡ್ ಮಾಡಿದ್ರು ಅಂತ. ನಿಲಂಜನ್ ರಾಯ್ ಅವರು ಕಂಪ್ನಿ ಬಿಟ್ಟು ಬೇರೆ ಪರ್ಸನಲ್ ಆಗಿ ಅವ್ರಿಗೇನೋ ಮಾಡ್ಲಿಕ್ಕೆ ಪ್ಲಾನ್ಸ್ ಇದೆ ಅಂತ ಹೇಳಿದ್ದಾರೆ. ಇದರಿಂದ ಸೆಂಟಿಮೆಂಟ್ ಆಫ್ ದಿ ಇನ್ವೆಸ್ಟರ್ಸ್ ಸ್ವಲ್ಪ ನೆಗೆಟಿವ್ ಆಗಿದೆ. ಆ್ಯಕ್ಚುಲಿ ನಿನ್ನೆ ಸಾಯಂಕಾಲ US ಟ್ರೇಡ್ ಆಗುವ ಇನ್ಫೋಸಿಸ್ ಶೇರ್ಸು 3% ಬಿದ್ದಿತ್ತು, ಆದರೆ ಇಂಡಿಯಾದಲ್ಲಿ ಅಷ್ಟು ಲೆವೆಲಲ್ಲಿ ಬಿದ್ದಿಲ್ಲ, 0.8% ಮಾತ್ರ ಡೌನು. ಜಯೇಶ್ ಸಂಘ್ ರಾಜ್ಕಾ ಅಂತ ಇವರು ಇನ್ಫೋಸಿಸಲ್ಲಿ ಎಷ್ಟೋ ವರ್ಷ ಕೆಲಸ ಮಾಡಿದವರು, ಅವರು CFO ಆಗ್ತಾರೆ 1st April 2024 ಯಾಕಂದರೆ ನಿಲಂಜನ್ ರಾಯ್ ಅವರು 31st March ವರೆಗೆ ಕಂಪ್ನಿಯಲ್ಲಿ ಇರ್ತಾರೆ. ನ್ಯೂಸ್ ನಂಬರ್ 4, US ಮಾರ್ಕೆಟ್ಸ್ ಅಟ್ ನ್ಯೂ 2023 ಹೈ. ನಿನ್ನೆ US ಮಾರ್ಕೆಟ್ಸು 2023 ಹೈಗೆ ರೀಚ್ ಆಯಿತು. ಹಾಗೂ ಫೆಡರಲ್ ರಿಸರ್ವ್ ಇವತ್ತೊಂದು ಮೀಟಿಂಗ್ ಶುರು ಮಾಡ್ತಾರೆ. December 12th and 13th ಮೀಟಿಂಗ್ ಮಾಡಿ 13 December ನೈಟು, ಅಂದರೆ ನಮ್ಮ ಇಂಡಿಯನ್ ಟೈಮಲ್ಲಿ ಡಿಸಿಷನ್ ಅನೌನ್ಸ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ. ಇಂಟ್ರೆಸ್ಟ್ ರೇಟ್ಸ್ ಮೋಸ್ಟ್ಲಿ ಜಾಸ್ತಿ ಮಾಡೋದಿಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೂ ನೆಕ್ಸ್ಟ್ ಇಯರ್ ಮಿಡ್ಲ್ ಅಷ್ಟರೊಳಗೆ ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡ್ಬೋದು ಅಥವಾ ಕಟ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇವತ್ತು ಸಾಯಂಕಾಲ ಇಂಡಿಯನ್ ಟೈಮಲ್ಲಿ US ಇನ್ಫ್ಲೇಷನ್ ಡೇಟಾನು ಅನೌನ್ಸ್ ಆಗುತ್ತೆ. ಅದು ಒಂದು ತುಂಬ ಇಂಪಾರ್ಟೆಂಟ್ ಡೇಟಾ ಈ ಫೆಡರಲ್ ರಿಸರ್ವ್ ಡಿಸಿಷನ್ ತಗೊಳ್ಳಿಕ್ಕೆ. ನ್ಯೂಸ್ ನಂಬರ್ 5, ಜ್ಯುವೆಲ್ರಿ ಎಕ್ಸ್ಪೋರ್ಟರ್ಸ್ ಸೆಟ್ 3.32 lakh crore ಟಾರ್ಗೆಟ್. ಡಿಮಾಂಡು ಮೇಜರ್ ಮಾರ್ಕೆಟ್ ಸಚ್ ಆಸ್ US ಹಾಗೂ UAEಯಲ್ಲಿ ಜಾಸ್ತಿ ಆಗಿದೆ, ಜೆಮ್ಸ್ ಹಾಗೂ ಜ್ಯುವೆಲ್ರಿ ಇಂಡಿಯಾದು. ಸೊ ಎಕ್ಸ್ಪೋರ್ಟರ್ಸು ಅವರ ಟಾರ್ಗೆಟನ್ನು ಈ ವರ್ಷಕ್ಕೆ 3.32 lakh crores ಮಾಡಿದ್ದಾರೆ 2023-24ಗೆ. ಏಪ್ರಿಲ್ ಟು ಅಕ್ಟೋಬರ್ 2023 ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಎಕ್ಸ್ಪೋರ್ಟ್ಸ್ ಇಂಡಿಯಾದಿಂದ 1.54 lakh crores ಆಗಿದೆ. ಇದು 46% ಆಫ್ ದ ಆ್ಯನ್ಯುವಲ್ ಟಾರ್ಗೆಟ್. ಹಾಗೂ ಹೈಯೆಸ್ಟಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ 26,500 crores ವರ್ತ್ ಎಕ್ಸ್ಪೋರ್ಟ್ಸ್ ಆಗಿತ್ತು ಜ್ಯುವೆಲ್ಸ್ ಆ್ಯಂಡ್ ಜೆಮ್ಸು. ಹಾಗೂ 24,800 crores ಅಕ್ಟೋಬರಲ್ಲಿ ಆಗಿತ್ತು. ಆ್ಯಕ್ಚುಲಿ ಚೈನಾದಲ್ಲಿ ಸ್ವಲ್ಪ ಸ್ಲೋ ಡೌನು, ಡಿಮಾಂಡ್ ಸ್ವಲ್ಪ ಕಮ್ಮಿ ಇದೆ. US ಅಲ್ಲೂ ಅಷ್ಟು ಲೆವೆಲಲ್ಲಿ ಇಲ್ಲ ಕಂಪೇರ್ ಟು ಮುಂಚೆ, ಆದರೂ US ಒನ್ ಆಫ್ ದ ಮೇಜರ್ ಮಾರ್ಕೆಟ್ಸ್ ಫಾರ್ ಇಂಡಿಯಾಸ್ ಜೆಮ್ ಆ್ಯಂಡ್ ಜ್ಯುವೆಲ್ಸ್ ಎಕ್ಸ್ಪೋರ್ಟ್. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸು. ಮಹೀಂದ್ರ ಅವರ ಟೋಟಲ್ ಪ್ರೊಡಕ್ಷನನ್ನು 13.4% ಇನ್ಕ್ರೀಸ್ ಮಾಡಿದ್ದಾರೆ, 69,875 ಯೂನಿಟ್ಸ್ ನವಂಬರ್ 2023.
ಹಾಗೂ ಟೋಟಲ್ ಸೇಲ್ಸು 24.6% ಇನ್ಕ್ರೀಸ್ ಆಗಿದೆ. ನವಂಬರಲ್ಲಿ 68,760 ಯೂನಿಟ್ಸ್ ಸೇಲ್ ಆಗಿದೆ. ಸೈಕ್ಲೋನ್ ಮಿಚುವಂಗ್ ಅಂತ ಲಾಸ್ಟ್ ವೀಕು ಚೆನ್ನೈಲಿ ಜೋರು ಮಳೆ ಬಂದು ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿತ್ತು. ಹಾಗೂ ಅಸೋಸಿಯೇಷನ್ ಆಫ್ ಇಂಡಿಯನ್ ಆಂಟ್ರಪ್ರಿನರ್ಸ್ ಅಂತ ಅವರು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಎಕನಾಮಿಕ್ ಲಾಸ್ ಇದರಿಂದ 11,000 ಕೋಟಿ ಆಗುತ್ತೆ ಅಂತ. ಯಾಕಂದರೆ ಎಷ್ಟೋ ಬಿಸ್ನೆಸ್ ಪ್ರಾಬ್ಲಮ್ ಆಯಿತು, ಎಷ್ಟೋ ಇಂಡಿವಿಜುವಲ್ಸ್ಗೂ ತುಂಬ ಕಷ್ಟ ಆಯಿತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪ ಕರೆಕ್ಷನ್ ಆಗಿದೆ ಮಾರ್ಕೆಟ್ಸು. 91 ಪಾಯಿಂಟ್ಸ್ ಡೌನು, 20,960 ಕ್ಲೋಸ್ ಆಯಿತು, 0.43% ಡೌನ್. ಸೆನ್ಸೆಕ್ಸ್ 378 ಪಾಯಿಂಟ್ಸ್ ಅಪ್ಪು, 69,551 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು HDFC ಲೈಫ್ 5.18% ಅಪ್ಪು, ಅಲ್ಟ್ರಾಟೆಕ್ ಸಿಮೆಂಟ್ಸ್ 1.99% ಅಪ್ಪು, ಬಜಾಜ್ ಆಟೋ 1.89% ಅಪ್ಪು. ಟಾಪ್ ಲೂಸರ್ಸು BPCL 3.86% ಡೌನು, ಅಪೋಲೋ ಹಾಸ್ಪಿಟಲ್ಸ್ 2.13% ಡೌನು, ಮಾರುತಿ ಸುಜುಕಿ 1.93% ಡೌನು. ಆ್ಯಕ್ಚುಲಿ BPCL ಡೌನ್ ಆದರೂ ಅವರಿಗೆ ಡಿವಿಡೆಂಡ್ ಬಂದಿದೆ, ಆ ಡಿವಿಡೆಂಡ್ ಅಡ್ಜಸ್ಟ್ ಮಾಡಲಿಕ್ಕೆ ಶೇರ್ ಪ್ರೈಸ್ ಇವತ್ತು ಬಿದ್ದಿದೆ. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LIC 2.7% ಅಪ್ಪು, ICICI Prudential 2.45% ಅಪ್ಪು, ಪಿಡಿಲೈಟ್ ಇಂಡಸ್ಟ್ರೀಸ್ 2.43% ಅಪ್ಪು. ಟಾಪ್ ಲೂಸರ್ಸು PI ಇಂಡಸ್ಟ್ರೀಸ್ 9.96% ಡೌನು, ಅದಾನಿ ಟೋಟಲ್ ಗ್ಯಾಸ್ 4.94% ಡೌನು, ಅದಾನಿ ಗ್ರೀನ್ ಎನರ್ಜಿ 4.32% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 758 ಸ್ಟಾಕು ಕಮ್ಮಿ ಆಗಿದ್ದು 1,371, ಸೊ 36% ಅಪ್ಪು, 64% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,261 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,033 ಕೋಟಿ ನೆಟ್ ಸೇಲ್ಸ್. ಇಲ್ಲಿ ನಮ್ಮ ವಿಡಿಯೋ ಕೆಳಗೆ ಒಂದು ಸ್ಕ್ರೋಲ್ ನಡೀತಾ ಇದೆ. ಆ ಸ್ಕ್ರೋಲಲ್ಲಿ ನಮ್ಮ ನೆಕ್ಸ್ಟ್ ವೆಬಿನಾರ್ ಡೀಟೇಲ್ಸ್ ಹಾಕಿದ್ದೀವಿ. ಅದು 17ನೇ ತಾರೀಕು ಭಾನುವಾರ 4 ಗಂಟೆಯಿಂದ 6:30 ಗಂಟೆ ನಡೀತದೆ. ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕಂತಲೂ ಇಮೇಲ್ ID ಇದೆ. ಅದನ್ನು ಕೇರ್ಫುಲ್ ಆಗಿ ನೋಡಿಕೊಂಡು ಅದರ ಪ್ರಕಾರ ಆ ಇಮೇಲ್ IDಗೆ ಒಂದು ಇಮೇಲ್ ಹಾಕಿ ನಿಮ್ಮ ಸೀಟನ್ನು ರಿಸರ್ವ್ ಮಾಡ್ಕೊಳ್ಳಿ ನಮ್ಮ ಬರುವ ವೆಬಿನಾರಿಗೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,191 per ಗ್ರಾಮು, ಸಿಲ್ವರ್ 73.8 per ಗ್ರಾಮು. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.38 rupees, €1 89.92 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. MRF 52-week ಹೈ 1,20,351, ಕ್ಲೋಸಿಂಗ್ ಪ್ರೈಸ್ 1,19,503. IRCTC 52-week ಹೈ 786, ಕ್ಲೋಸಿಂಗ್ ಪ್ರೈಸ್ 771. ಅಲ್ಟ್ರಾಟೆಕ್ ಸಿಮೆಂಟ್ಸ್ 9,961, ಕ್ಲೋಸಿಂಗು 9,864. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.06% ಅಪ್ಪು, ಜಪಾನ್ 0.16% ಅಪ್ಪು, ಜರ್ಮನಿ 0.16% ಅಪ್ಪು, ಫ್ರಾನ್ಸ್ 0.31% ಅಪ್ಪು, UK 0.66% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ 0.2% ಅಪ್ ಆಗಿತ್ತು ನಿನ್ನೆ. ಸೊ ಎಲ್ಲ ಮಾರ್ಕೆಟ್ ಪಾಸಿಟಿವ್ ಆಗಿದ್ದರೂ ನಮ್ಮ ಮಾರ್ಕೆಟ್ಸ್ ಇವತ್ತು ಬಿದ್ದಿದೆ. ಯಾಕಂದರೆ ಎಷ್ಟೋ ದಿನ ನಮ್ಮ ಮಾರ್ಕೆಟ್ಸು ಆ್ಯಕ್ಚುಲಿ ಮೇಲೆ ಹೋಗ್ತಾ ಇತ್ತು, ಗ್ಲೋಬಲ್ ಕ್ಯೂಸ್ ಎಲ್ಲ ನೆಗೆಟಿವ್ ಇತ್ತು ಆವಾಗ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.